ಆನೇಕಲ್ನಲ್ಲಿ ಕೊಕೇನ್ ಮಾರಾಟ ಮಾಡುತ್ತಿದ್ದ ಮಹಿಳೆಯನ್ನು ನೂತನ ಇನ್ಸ್ಪೆಕ್ಟರ್ ಪ್ರಕಾಶ್ ಬಂಧಿಸಿದ್ದಾರೆ. ಆಕೆ ವಿದೇಶದಿಂದ ಬಂದಿದ್ದು, ಮಾದಕ ವ್ಯಸನಕ್ಕೆ ದಾಸಿಯಾಗಿದ್ದಳು. ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದಳು. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. 18 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಜೈಲಿಗಟ್ಟಿದ್ದಾರೆ. ನೈಜೀರಿಯಾ ಮೂಲದ ಯುವತಿಯಿಂದ ಕೊಕೇನ್ ಮಾರಾಟ. ಪ್ರತಿಷ್ಠಿತ ಅಲಯನ್ಸ್ ಕಾಲೇಜು ಬಳಿಯೇ ಕೊಕೇನ್ ಮಾರಾಟ. ಇತ್ತೀಚೆಗೆ ಕಾಲೇಜಿನ ಯುವಕರು ಮತ್ತು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ವ್ಯಸನಗಳಾಗಿದ್ದಾರೆ. ಅದನ್ನು ಕಡಿವಾಣ ಹಾಕಲು ಪೊಲೀಸರು ಎಷ್ಟೇ ಹದ್ದಿನ ಕಣ್ಣಿಟ್ಟರೂ ಪೊಲೀಸರ ಕಣ್ತಪ್ಪಿಸಿ ಮಾರಾಟ ಮಾಡುತ್ತಿದ್ದಾರೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ಪೊಲೀಸರು ನಿಷೇಧಿತ ಮಾದಕ ವಸ್ತುವಾದ ಕೊಕೇನ್ ಮಾರಾಟ ಜಾಲವನ್ನು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಆರೋಪಿ ಓರ್ವ ಮಹಿಳೆಯಾಗಿದ್ದು, ನೈಜೀರಿಯಾ ಮೂಲದ ಬ್ಲೆಸಿಂಗ್ ಒಪುಟಾ ಬಂಧಿತ ಆರೋಪಿಯಾಗಿದ್ದಾಳೆ. ಆನೇಕಲ್ ತಾಲೂಕಿನ ಅಲಯನ್ಸ್ ಕಾಲೇಜ್ ಮುಂಭಾಗದಲ್ಲಿ ಕೊಕೇನ್ ಮಾರಾಟ ಮಾಡುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಆರೋಪಿತಲಿಂದ ಸುಮಾರು 18 ಲಕ್ಷ ಮೌಲ್ಯದ 180 ಗ್ರಾಂ ಕೊಕೇನ್ ವಶಕ್ಕೆ ಪಡೆಯಲಾಗಿದೆ. ಆನೇಕಲ್ ಪೊಲೀಸರು ಆಕೆಯನ್ನು ಜೈಲಿಗೆ ಕಳುಹಿಸಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಅವರು ತಿಳಿಸಿದ್ದಾರೆ. ನೈಜೀರಿಯಾದ ಬ್ಲೆಸಿಂಗ್ ಒಪುಟಾ ಹೊಸಕೋಟೆಯತಿಯ ತಿರುಮಲಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಸವಿದ್ದರು. ಇವರ ಜೊತೆ ದೊಡ್ಡ ಜಾಲವೇ ಇದೆ ಎಂದು ಶಂಕಿಸಲಾಗಿದ್ದು, ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳ ಉಪಟಳ ಹೆಚ್ಚಾಗಿದ್ದು, ಇದೀಗ ಕೊಕೇನ್ ಮಾರಾಟ ಮಾಡುತ್ತಿದ್ದವಳ ಬಂಧನ ಅದೇ ಸ್ಥಳದಲ್ಲಿ ಆಗಿರುವುದು ಕಾಲೇಜು ವಿರುದ್ಧದ ಆರೋಪಗಳಿಗೆ ಪುಷ್ಟಿ ನೀಡಿದಂತಾಗಿದೆ. ಆರೋಪಿ ಬ್ಲೆಸ್ಸಿಂಗ್ ಅವರನ್ನು ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಗ್ರಾಮಾಂತರ ಎಸ್ಪಿ ಅವರು ಈ ಕಾರ್ಯಾಚರಣೆಗೆ ಸಹಕರಿಸಿದ ಎಲ್ಲ ಸಿಬ್ಬಂದಿಯನ್ನು ಪ್ರಶಂಸಿಸಿದ್ದಾರೆ. ಅಲ್ಲದೆ ಆ ಸಿಬ್ಬಂದಿಗಳಿಗೆ ಸೂಕ್ತ ಬಹುಮಾನವನ್ನು ಘೋಷಿಸಿದ್ದಾರೆ. ಇತ್ತೀಚೆಗೆ ಯುವಕರು ಮಾದಕ ದ್ರವ್ಯಗಳ ಸೇವನೆ ಮಾಡಿ ಎಲ್ಲೆಂದರಲ್ಲಿ ದಾಂಧಲೆ ಮಾಡುತ್ತಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುವ ಜಾಲಗಳನ್ನು ಭೇದಿಸಿ ಪೊಲೀಸರು ಜೈಲಿಗಟ್ಟಿದರೆ ಒಳ್ಳೆಯದು. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಬಂದಾಗಿನಿಂದ ಆನೇಕಲ್ ಜನತೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಸ್ವಲ್ಪ ಮಟ್ಟಿಗೆ ನಂಬಿಕೆ ಬಂದಂತಾಗಿದೆ. 26 ಬೆಳಗ್ಗೆ ಸುಮಾರು 6 ಗಂಟೆಗೆ ನಮ್ಮ ಆನೇಕಲ್ ಪೊಲೀಸರು ಒಂದು ಬಂದ ಮಾಹಿತಿ ಮೇರೆಗೆ ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್, ತಮಗೆಲ್ಲ ಗೊತ್ತಿದೆ, ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕ ವಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾಹ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡುಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಂ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು, ಅದು ಟೋಟ್ಲು 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ಸ್ಮಾಲ್ ಪ್ಯಾಕೆಟ್ಸ್ ಮಾಡಿ ಕಾಲೇಜ್ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆಕೆ ಆ ತಿರುಮಲಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿ ಯಾವುದೋ ಮನೆಯಲ್ಲಿದ್ದು ಈ ಅಲಿಯನ್ಸ್ ಕಾಲೇಜ್ ಹತ್ರ ಈ ಕಾಲೇಜ್ ಹುಡುಗರನ್ನ ಯುವಕರನ್ನ ಟಾರ್ಗೆಟ್ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಠಾಣೆಯಲ್ಲಿ ವಿಶೇಷವಾಗಿ PSI ಸಿದ್ದನಗೌಡ ಆ್ಯಂಡ್ ಟೀಮ್ ಆಕೆಯನ್ನು ವಶಪಡಿಸಿಕೊಂಡು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 161/2026 ಅಲ್ಲಿ ಕೇಸ್ ದಾಖಲು ಮಾಡಿರ್ತಾರೆ. ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಅವರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಸಹ ನಾವು ನೀಡಲಾಗ್ತದೆ. ಈ ಆರೋಪಿ ಮಹಿಳೆ ನೈಜೀರಿಯಾಗೆ ಸೇರಿದವರು ಅಂತೇಳ್ಬಿಟ್ಟು ನಮಗೆ ತಿಳಿದು ಬಂದಿರೋದ್ರಿಂದ ಈಗ ಪ್ರೊಸೀಜರ್ ಫಾಲೋ ಮಾಡಿ ಮತ್ತೆ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅದರ ಮೂಲನ್ನು ಪತ್ತೆ ಮಾಡಲಿಕ್ಕೂ ಸಹ ನಾನು ಆಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪೊಲೀಸ್ ಠಾಣೆಯಲ್ಲಿ 5 ವರ್ಷಗಳಿಗೆ ಮೇಲ್ಪಟ್ಟ ಸಿಬ್ಬಂದಿ ಹಾಗೂ ಈಗಿನ ಕ್ರೈಂ ಸಿಬ್ಬಂದಿಗಳನ್ನು ಬದಲಿಸಿದರೆ ಬಹುಪಾಲು ಸಮಸ್ಯೆಯನ್ನು ಬಗೆಹರಿಸಿದಂತೆ ಆಗುತ್ತದೆ ಎಂದು, ಹಾಗೂ ರಾತ್ರಿ 10:30 ಸಮಯ ಮೀರಿ ತೆರೆದ ಕಾಫಿ ಶಾಪ್ಗಳಿಂದ ಬಹುತೇಕ ಕ್ರೈಂಗಳು ಸಂಭವಿಸುತ್ತಿದೆ ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆನಂದ್ ಕುಮಾರ್ ಎಸ್ಪಿ ಅವರಿಗೆ ತಿಳಿಸಿದ್ದಾರೆ.